ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 3. ಮೇ ಬಿ ಏನೋ ಸೀರಿಯಸ್ ವಿಷಯ ಇರಬೇಕೆಂದು ಗಾಬರಿಯಿಂದಲೇ ಕಾಲ್ ಮಾಡಿದಳು. ಹಲೋ ಎಂದ ಸ್ವಲ್ಪ ಹೊತ್ತಿಗೆ ಕುಸಿದು ಕುಳಿತಳು. ಕಣ್ಣಲ್ಲಿ ಧಾರಾಕಾರ ನೀರು ಹರಿಯುತ್ತಿತ್ತು. ರಶ್ಮಿ ತಡ ಮಾಡದೆ ಯಾರಿಗೂ ಹೇಳದೆ ಸೀದಾ ಆ ಕಾಲರ್ ಹೇಳಿದ್ದ ಜಾಗಕ್ಕೆ ಆಟೋ ಹಿಡಿದು ಹೊರಟಳು. ಕಣ್ಣುಗಳು ಹತ್ತು ಕೆಂಪಾಗಿದ್ದವು. ಆಟೋ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಎದುರು ಬಂದು ನಿಂತಿತ್ತು. ರಶ್ಮಿ ತಡ ಮಾಡದೆ ಒಳಗೆ ನಡೆದಳು. ಕೌಂಟರಲ್ಲಿ ವಿಚಾರಿಸಿ ನಡೆದಳು. ಅಲ್ಲಿ ಒಬ್ಬ ಪ್ರೀತಮ್ ಮೊಬೈಲ್ ಪರ್ಸ್ ಕೀ ಹಿಡಿದು ಎಮರ್ಜೆನ್ಸಿ ವಾರ್ಡ್ ಬಳಿ ನಿಂತಿದ್ದ. ಅವನ ಬಳಿ ಹೋಗಿ, ಸರ್, ಇಲ್ಲಿ ಪ್ರೀತಮ್ ಅವರನ್ನ ಎಲ್ಲಿ ಅಡ್ಮಿಟ್ ಮಾಡಿದ್ದಾರೆ? ಹೋ, ಪ್ರೀತಮ್ ಕಡೆಯವರು ನೀವೇನಾ? ತಗೊಳ್ಳಿ ಮೇಡಮ್ ಅವರ ಮೊಬೈಲ್ ಪರ್ಸ್ ಕೀ. ರಶ್ಮಿ ಅಳುತ್ತಾ, ಸರ್, ಅವರಿಗೆ ಏನಾಯಿತು ಅಂತ ಸರಿಯಾಗಿ ಹೇಳ್ತೀರಾ? ಮೇಡಮ್, ಆಕ್ಸಿಡೆಂಟ್ ಆಯಿತು. ನಾನು ಮಂಜು ಅಂತ. ನೈಟ್ ಡ್ಯೂಟಿ ಮಾಡಿ ಮನೆಗೆ ಹೋಗುತ್ತಿರಬೇಕಾದರೆ ನನ್ನ ರೈಟ್ ಸೈಡ್ನಲ್ಲಿ ನಿಮ್ಮವರ ಕಾರ್ ಬರುತ್ತಿತ್ತು. ಎದುರಿಗೆ ಒಂದು ದೊಡ್ಡ ಲಾರಿ ರಾಂಗ್ ರೂಟಲ್ಲಿ ಬಂದು ಗುದ್ದಿತು. ಆ ಲಾರಿ ಗುದ್ದಿ ನಿಲ್ಲಿಸಲೂ ಇಲ್ಲ ಮೇಡಮ್, ಹಾಗೆ ಹೊರಟೋಯ್ತು. ಇನ್ನೊಂದು ವಿಷಯ ಮೇಡಮ್, ಇದು ಕೊಲೆ ಪ್ರಯತ್ನ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಆ ಲಾರಿ ನೋಡಿದ್ರೆ ಹಾಗೆ ಅನಿಸಿತು ಮೇಡಮ್. ತುಂಬ ಪೆಟ್ಟಾಗಿದೆಯಾ ಪ್ರೀತಮ್ಗೆ? ತುಂಬ ಪೆಟ್ಟಾಗಿದೆ. ರೋಡಿನಲ್ಲಿ ಬಿದ್ದು ನರಳುತ್ತಾ ಇದ್ದರು. ಯಾರೊಬ್ಬರೂ ಅವರ ಸಹಾಯಕ್ಕೆ ಬರಲಿಲ್ಲ. ನಾನೋಗಿ ಮೇಲೆತ್ತಿದೆ. ಅಲ್ಲೇ ಇದ್ದ ಅವರ ಮೊಬೈಲ್ನಿಂದ ನಿಮಗೆ ಕಾಲ್ ಮಾಡಿದೆ, ನೀವು ರಿಸೀವ್ ಮಾಡಿಲ್ಲ. ಅದಕ್ಕೆ ನಾನೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದೆ. ಡಾಕ್ಟರ್ ಟ್ರೀಟ್ಮೆಂಟ್ ನಡೀತಿದೆ ಒಳಗೆ. ಅಷ್ಟರಲ್ಲಿ ಡಾಕ್ಟರ್ ಬಂದು, ಈ ಪೇಷಂಟ್ ಪ್ರೀತಮ್ ಕಡೆಯವರು ಯಾರಾದರೂ ಇದ್ದಾರಾ? ಸರ್, ನಾನು ಅವರ ವೈಫ್ ರಶ್ಮಿ ಅಂತ. ಈಗ ಹೀಗಿದ್ದಾರೆ ಅವರು? ಪ್ರಾಣಕ್ಕೆ ಏನೋ ಅಪಾಯ ಇಲ್ಲ ತಾನೇ? ಬಿಕ್ಕುತ್ತಾ ಹೇಳಿದಳು ರಶ್ಮಿಯೇ. ರಶ್ಮಿಯವರೇ, ಡೋಂಟ್ ಬಿ ಎಮೋಷ್ನಲ್. ಬನ್ನಿ, ನನ್ನ ಚೇಂಬರ್ಗೆ ಹೋಗಿ ಮಾತಾಡೋಣ. ರಶ್ಮಿಯವರೇ, ನೀವು ತುಂಬ ಎಮೋಷ್ನಲ್ ಆಗ್ತೀರಾ ನಾನು ಹೇಳೋ ವಿಷಯ ಕೇಳಿದ್ರೆ. ಸೊ, ನೀವು ನಿಮ್ಮ ಮನೆಯಿಂದ ಯಾರನ್ನಾದರೂ ಕರೆಸಿ. ರಶ್ಮಿ ತನ್ನ ತಂದೆಗೆ ಫೋನ್ ಮಾಡಿ ಎಲ್ಲ ತಿಳಿಸಿದಳು. ಅವರು ಬರುವನೆಂದು ಹೇಳಿದರು. ಹರೀಶ್ ರವರು ನಾರಾಯಣರಿಗೆ ತಿಳಿಸಿ ಅವರೊಟ್ಟಿಗೆ ಹಾಸ್ಪಿಟಲ್ ತಲುಪಿದರು. ರಶ್ಮಿ ಅವಳ ತಂದೆಯನ್ನ ತಪ್ಪಿ ಅತ್ತಳು. ತನ್ನ ಮಗಳ ಸ್ಥಿತಿ ನೋಡಲಾಗಲಿಲ್ಲ. ನಾರಾಯಣರಂತೂ ಯಾರ ಬಳಿ ಮಾತನಾಡದೆ ಮೂಕರಾಗಿದ್ದರು. ಡಾಕ್ಟರ್ ಅವರನ್ನ ಕರೆದು, ನೋಡಿ, ಪ್ರೀತಮ್ ರವರ ಒಂದು ಕಾಲು ತುಂಬ ಪೆಟ್ಟಾಗಿದೆ, ಬೋನ್ ಫ್ರಾಕ್ಚರ್ ಆಗಿದೆ, ಆಪರೇಷನ್ ಮಾಡಬೇಕು ಮತ್ತು ತುಂಬ ರಕ್ತಸ್ರಾವದಿಂದ ಅವರಿಗೆ ಪ್ರಜ್ಞೆ ತಪ್ಪಿದೆ. ಇನ್ನು 24 ಗಂಟೆಯೊಳಗೆ ಅವರಿಗೆ ಪ್ರಜ್ಞೆ ಬರಲಿಲ್ಲ ಅಂದರೆ ಅವರು ಕೋಮಾಗೆ ಹೋಗಿದ್ದಾರೆ ಅಂತ ಅರ್ಥ. ಒಂದ್ಸಾರಿ ಅವರು ಕೋಮಾ ಎಂಟರ್ ಆದರೆ ಅವರನ್ನು ವಾಪಸ್ ತರೋದು ತುಂಬ ಕಷ್ಟ. ಅಷ್ಟರೊಳಗೆ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಇದನ್ನು ಕೇಳಿದ್ದೇ ನಾರಾಯಣರು ತಮ್ಮನ್ನು ತಾವು ನಿಯಂತ್ರಿಸೋಕೆ ವಿಫಲರಾದರು. ಸೀದಾ ಎದ್ದು ಹೊರಗೆ ಹೋದರು. ತನ್ನ ಮೊಮ್ಮಗನನ್ನು ಹೊರಗಿನಿಂದ ನೋಡಿ ಕಣ್ಣು ತುಂಬಿಕೊಂಡರು. ರಶ್ಮಿ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿರಲಿಲ್ಲ. ನಾರಾಯಣರು ಬಿಕ್ಕುತ್ತಾ, ದೇವರೇ, ಏನ್ ನಾನು ನೆಮ್ಮದಿಯಿಂದ ಇರಲು ನೀನು ಯಾವತ್ತೂ ಬಿಡೋದಿಲ್ಲ ಅನ್ಸುತ್ತೆ. ನೀನು ನನಗೆ ಪ್ರಿಯವಾದವರನ್ನ ಎಲ್ಲ ಕರ್ಕೊಂಡಿದೀಯಾ. ನನ್ನ ಮದುವೆಯಾಗಿ 15 ವರ್ಷಕ್ಕೆ ನನ್ನ ಪ್ರಾಣವಾಗಿದ್ದ ಹೆಂಡತಿಯನ್ನು ಕರೆದುಕೊಂಡೆ. ನಾನು ಆವಾಗಲೂ ನಿನ್ನ ದ್ವೇಷ ಮಾಡಿಲ್ಲ. ನಂತರ ಬಾಳೆ ಬದುಕಬೇಕಾದ ನನ್ನ ಮಗ ಸೊಸೆಯನ್ನ ಕರೆದುಕೊಂಡೆ. ಇವಾಗ ನನ್ನ ಕೊನೆಯ ಆಸರೆ, ನನ್ನ ಜೀವ, ನನ್ನ ಸರ್ವಸ್ವಾನೇ ಆಗಿರುವ ನನ್ನ ಮೊಮ್ಮಗನನ್ನ ಕೂಡ ಸಾವಿನ ತುದಿಗೆ ನುಗ್ಗಿದ್ದೀಯಾ. ನನ್ನ ಪ್ರಾಣ ತಗೋಬಿಡು ಮೊದಲು ಎಂದು ಹಣೆ ಬಡಿದುಕೊಂಡು ಬಿಕ್ಕುತ್ತಿದ್ದರು. ಈ ಸನ್ನಿವೇಶ ಎಂಥವರನ್ನು ಕರಗಿಸಿಬಿಡುತ್ತಿತ್ತು. ಹರೀಶ್ ರವರು ಬಂದು, ಅಂಕಲ್, ಏನ್ ಮಾಡ್ತಿದ್ದೀರಾ? ಸಮಾಧಾನ ಮಾಡಿಕೊಳ್ಳಿ. ನೀವು ಹಿರಿಯರು, ನೀವೇ ಧೈರ್ಯ ತಂದ್ಕೊಂಡಿಲ್ಲ ಅಂದರೆ ಈ ಹುಡುಗಿ ರಶ್ಮಿಲಿಗೆ ಯಾರು ಧೈರ್ಯ ಹೇಳ್ತಾರೆ? ಪ್ರೀತಮ್ ಹುಷಾರಾಗುತ್ತಾನಲ್ವಾ? ಹೌದು ಅಂಕಲ್, ಅವನು ಆದಷ್ಟು ಬೇಗ ಹುಷಾರಾಗುತ್ತಾನೆ. ಮೊದಲು ಸ್ವಲ್ಪ ನೀರು ಕುಡೀರಿ. ಸ್ವಲ್ಪ ನೀರು ಕುಡಿಸಿದರು. ನೀವು ಸುಮ್ಮನೆ ಇಲ್ಲಿ ಇರೋದು ಬೇಡ, ನೀವು ಮನೆಗೆ ಹೋಗಿ ಎಂದು ಹರೀಶ್ ರವರು ಡ್ರೈವರ್ಗೆ ಹೇಳಿ ಅವರನ್ನ ಮನೆಗೆ ಕಳುಹಿಸಿಕೊಟ್ಟರು. ರಶ್ಮಿ ಮನದಲ್ಲೇ ಕೊರಗುತ್ತಿದ್ದಳು. ನಾನು ಬೆಳಗ್ಗೆ ಅವರ ಹತ್ತಿರ ಜಗಳ ಆಡಬಾರದಾಗಿತ್ತು. ಅವರ ನೆಮ್ಮದಿ ನಾನೇ ಹಾಳು ಮಾಡಿದೆ. ಎಲ್ಲ ನನ್ನಿಂದಾನೇ ಅವರಿಗೆ ಈ ಸ್ಥಿತಿಯೇ. ಆ ಹೊತ್ತಿಗೆ ಡಾಕ್ಟರ್, ಪೇಷಂಟಿಗೆ ಬಿ ಪಾಸಿಟಿವ್ ಬ್ಲಡ್ ಬೇಕು, ಬಟ್ ಬ್ಲಡ್ ಬ್ಯಾಂಕ್ನಲ್ಲಿ ಅವರಿಗೆ ಮ್ಯಾಚ್ ಆಗೋ ಬ್ಲಡ್ ಸಿಕ್ಕಿಲ್ಲ. ನಿಮಗೆ ಗೊತ್ತಿರೋರ ಹತ್ತಿರ ಕೇಳಿ, ಇಟ್ಸ್ ಅರ್ಜೆಂಟ್ ಎಂದಾಗ ರಶ್ಮಿ, ಸರ್, ನಂದು ಅದೇ ಬ್ಲಡ್ ಗ್ರೂಪ್. ಸರಿ ಬನ್ನಿ ಎಂದು ಕರೆದುಕೊಂಡು ಹೋದರು. ಪ್ರೀತಮ್ಗೆ ಇನ್ನೂ ಪ್ರಜ್ಞೆ ಬರಲಿಲ್ಲ.
ಪ್ರೀತಮ್ ಅವರನ್ನ ನೋಡಲು ಯಾರನ್ನೂ ಬಿಡುತ್ತಿರಲಿಲ್ಲ. ರಶ್ಮಿ ಎಷ್ಟೋ ಬಾರಿ ತನ್ನ ಗಂಡನನ್ನು ನೋಡಲು ಹೋಗಿ ವಾಪಸ್ ಬಂದಿದ್ದಳು. ಇರೋ ಬರೋ ದೇವರಿಗೆಲ್ಲ ಬೇಡುತ್ತಿದ್ದಳು. ರಶ್ಮಿ ಪುಟ್ಟ, ಬಾ ಕ್ಯಾಂಟೀನ್ ಹೋಗಿ ಸ್ವಲ್ಪ ಏನಾದರೂ ತಿನ್ನು ಮಗು. ಇಲ್ಲ ಪಾಪ, ನನಗೆ ಏನು ಬೇಡ, ಮೊದಲು ಅವರು ಹುಷಾರಾದರೆ ಸಾಕು. ಏನಮ್ಮ ನೀನು, ಅಲ್ಲಿ ಅಂಕಲ್ ಕೂಡ ಊಟ ಮಾಡದೆ ಹಾಗೆ ಇದ್ದಾರೆ, ಇಲ್ಲಿ ನೀನು ಕೂಡ ಸ್ವಲ್ಪ ತಿನ್ನು ಪುಟ್ಟ. ಪ್ರೀತಮ್ ಅವರು ಹುಷಾರಾದರೆ ನೀನವರನ್ನ ನೋಡಿಕೊಳ್ಳಲು ಗಟ್ಟಿ ಇರಬೇಕು ತಾನೆ, ಏಳು ಎಂದು ಅವಳನ್ನ ಹೊರಡಿಸಿದರು. ರಶ್ಮಿ ತನ್ನ ತಂದೆಯ ಒತ್ತಾಯದ ಮೇರೆಗೆ 2 ತುತ್ತು ತಿಂದಳ. ಅಪ್ಪ, ಅಮ್ಮನಿಗೆ ವಿಷಯ ಹೇಳಿದ್ರಾ? ಇಲ್ಲ ಪುಟ್ಟ, ಅವಳು ಊರಲ್ಲಿ ಇಲ್ಲ, ದೊಡ್ಡಮ್ಮನ ಮನೆಗೆ ಹೋಗಿದ್ದಾಳೆ. ನಿನಗೆ ಗೊತ್ತಲ್ವಾ, ಅವಳು ಹಾರ್ಟ್ ಪೇಷಂಟ್ ಅಂತ, ಅದಕ್ಕೆ ಏನೂ ಹೇಳಿಲ್ಲ. ನೀವು ಒಳ್ಳೇದೇ ಮಾಡಿದ್ರಿ ಅಪ್ಪ. ಪ್ರೀತಮ್ ಪ್ರಜ್ಞೆ ಇಲ್ಲದೆ ಮಲಗಿದ್ದ. ಅವನಿಗೆ ಪ್ರಜ್ಞೆ ಬರಿಸಲು ಡಾಕ್ಟರ್ ಕೂಡ ವಿಫಲರಾದರು. ಚಿನ್ನು ಚಿನ್ನು, ಹೇಳ್ ಚಿನ್ನು, ಎಷ್ಟೊತ್ತು ಮಲಗ್ತೀಯ? ನನ್ನ ಮುದ್ದು ಅಲ್ವಾ, ನಿನ್ಗೋಸ್ಕರ ನಿನ್ನ ಹೆಂಡತಿ ನಿನ್ನ ತಾತ ಕಾಯ್ತಿದ್ದಾರೆ. ಅವರನ್ನು ಬಿಟ್ಟು ನಮ್ಮ ಬಳಿ ಬರ್ತೀಯಾ? ನೋ ನೋ, ನೀನಿಲ್ಲೇ ಇದ್ದು ನನ್ನ ಆಸೆಯನ್ನು ಪೂರೈಸಬೇಕು. ಪೂರೈಸ್ತೀಯಲ್ವಾ ಚಿನ್ನು? ಪ್ಲೀಸ್ ಎದ್ದೇಳು ಕಂದ. ಅಮ್ಮ ಅಮ್ಮ, ಬಾ ಅಮ್ಮ, ಅಮ್ಮ ಎಂದು ಗಟ್ಟಿಯಾಗಿ ಕಿರುಚಿ ಕಣ್ಣು ಬಿಟ್ಟ ಪ್ರೀತಮ್. ಸರ್ ಸರ್, ನೀವು ಹೇಳಿದ ಕೆಲಸ ಆಯ್ತು ಸರ್. ಗುಡ್ ಶಶಾಂಕ್, ಹೇಗಿದ್ದಾನೆ ಪ್ರೀತಮ್? ಏನು ಕತೆ ಅವನದು? ಸರ್, ಯಾರೋ ಒಬ್ಬ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ. ಫುಲ್ ಸೀರಿಯಸ್, ಉಳಿಯೋದು ಡೌಟ್ ಅನಿಸುತ್ತೆ. ವಾಟ್, ಅಷ್ಟೊಂದು ಏಟ್ ಆಗಿದೆಯಾ? ನೋ, ಅವನು ಬದುಕಬೇಕು, ಬದುಕಿ ನನ್ನ ಮುಖಪರಿಚಯ ಮಾಡಿಸಬೇಕು. ಇಷ್ಟು ಬೇಗ ಸಾಯಲಿಕ್ಕೆ ಬಿಡಲ್ಲ ಈ ವಾಯು. ನನ್ನ ಪೂಜಿತ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಇವನು ಕೂಡ ಜೀವನದಲ್ಲಿ ಬೇಸತ್ತು ಎಲ್ಲವನ್ನೂ ಕಳೆದುಕೊಂಡು ತಾನೇ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು. ಇದೇ ನನ್ನ ಗುರಿಯೇ. ಶಶಾಂಕ್ ತನ್ನ ಮನದಲ್ಲೇ ನಾನು ಇಷ್ಟೊಂದು ವಿಚಿತ್ರವಾಗಿ ದ್ವೇಷ ತೀರಿಸಿಕೊಳ್ಳುವವರನ್ನು ನೋಡಿಯೇ ಇಲ್ಲ ಪಾಪ ಪ್ರೀತಮ್ ಎಂದುಕೊಂಡ. ಅಮ್ಮ ಅಮ್ಮ, ಬಾ ಅಮ್ಮ ಎಂದು ಕೂಗಿದ ಸದ್ದಿಗೆ ಡಾಕ್ಟರ್ ಎಲ್ಲ ಬಂದರು. ಪ್ರೀತಮ್ ತಲೆ ಹಿಡಿದುಕೊಂಡು ನರಳಾಡುತ್ತಿರುತ್ತಾನೆ. ಕಣ್ಣಲ್ಲಿ ನೀರು, ಮುಖವೆಲ್ಲ ತೆರ್ಚಿದೆ. ಡಾಕ್ಟರ್, ನರ್ಸ್ ಅವನನ್ನು ಎಷ್ಟು ಬಾರಿ ಸಮಾಧಾನ ಮಾಡಿದರೂ ಅವನ ಕೂಗಾಟ, ನರಳಾಟ ಕಮ್ಮಿ ಆಗಲಿಲ್ಲ. ಡಾಕ್ಟರ್ ಪ್ರಜ್ಞೆ ತಪ್ಪೋ ಇಂಜೆಕ್ಷನ್ ಕೊಟ್ಟು ಮಲಗಿಸಿದರು. ರಶ್ಮಿ ಕೂಡ ಅವನ ಸ್ಥಿತಿಗೆ ಮರಗುತ್ತಾಳೆ. ಪ್ರೀತಮ್ ಅವರಿಗೆ ಎಲ್ಲ ರೀತಿಯ ಟೆಸ್ಟ್ ಮಾಡಿದ್ದೀವಿ. ನೋಡಿ ರಶ್ಮಿ, ನಿಮ್ಮ ಹಸ್ಬೆಂಡ್ ಇವಾಗ ಫೈನ್ ಇದ್ದಾರೆ. ಕಾಲಿಗೆ ಸಣ್ಣ ಆಪರೇಷನ್ ಆಗಬೇಕಿದೆ. ಇವಾಗ ಅವರಿಗೆ ಪ್ರಜ್ಞೆ ಬಂದಿರೋದ್ರಿಂದ ಕೋಮಾ ಹೋಗೋ ಚಾನ್ಸ್ ಇಲ್ಲ. ಮುಂದಿನ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ. ಬಟ್ ಈ ಆಕ್ಸಿಡೆಂಟ್ನ ತುಂಬ ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ. ಅವರು ಫಿಸಿಕಲ್ ಪೇನ್ಗಿಂತ ಮೆಂಟಲಿ ತುಂಬ ಸಫರ್ ಆಗ್ತಿದ್ದಾರೆ. ಈ ಮುಂಚೆ ಏನಾದರೂ ಈ ಥರ ಸಂಭವಿಸಿತ್ತಾ? ಡಾಕ್ಟರ್, ಅವರು ತುಂಬ ಚಿಕ್ಕವರಿದ್ದಾಗ ಅವರ ತಂದೆ ತಾಯಿ ಇವನು ಕಾರಿನಲ್ಲಿ ಬರುವಾಗ ಕಾರ್ ಬ್ರೇಕ್ ಫೇಲ್ ಆಗಿತ್ತು. ಇದನ್ನು ಗಮನಿಸಿ ಅವರ ತಂದೆ ಅವನನ್ನು ರಕ್ಷಿಸೋಕೆ ಹೊರಕ್ಕೆ ನೂಕಿದರು. ಅವರ ತಂದೆ ತಾಯಿ ಚಲಿಸುತ್ತಿದ್ದ ಕಾರ್ ಆಯ ತಪ್ಪಿ ಪ್ರಪಾತಕ್ಕೆ ಬಿದ್ದಿತ್ತು. ಅದು ಅವನ ಕಣ್ಣ ಮುಂದೆ ಎಲ್ಲವೂ ನಡೆಯಿತು. ಅವನ ತಂದೆ ತಾಯಿ ಇಬ್ಬರ ದೇಹ ಕೂಡ ಸಿಗಲಿಲ್ಲ. ತುಂಬ ತುಂಟಾಟ ಮಾಡುತ್ತಿದ್ದ ಹುಡುಗ ಅಂದಿನಿಂದ ಅವನು ತುಂಬ ನಿಶಬ್ದನಾದ. ಅವನ ತಾತ ಬಳಿ ಬಿಟ್ಟರೆ ಅವನು ಬೇರೆಯವರ ಜೊತೆ ಜಾಸ್ತಿ ಮಾತನಾಡಲ್ಲ. ತುಂಬ ಕೋಪ. ತನ್ನ ನೋವನ್ನು ಮರೆಯೋದಕ್ಕೆ ತುಂಬ ಸಮಯ ತನ್ನ ಓದಿನಲ್ಲಿ ಕಳೆಯುತ್ತಿದ್ದ. ಯಾರಲ್ಲೋ ಬೆರೆಯಲ್ಲ, ಒಂಟಿ. ತನ್ನ ಸಮಯವನ್ನೆಲ್ಲ ಆಫೀಸ್ನಲ್ಲೇ ಕಳೆಯುತ್ತಾನೆ. ನಾರಾಯಣ ಅಂಕಲ್ರ ಕಾಯಿಲೆಯಿಂದ ಅವನು ಇನ್ನೂ ಚಿಂತೆಗೆ ಬಿದ್ದು ಬಿಟ್ಟ. ಅವನಿಗೆ ಮದುವೆ ಮಾಡಿದ್ರೆ ಸರಿಯಾಗುತ್ತಾನೆ ಅಂದುಕೊಂಡರೆ ಏನೂ ಚೇಂಜ್ ಕಂಡಿಲ್ಲ. ಇದನ್ನೆಲ್ಲ ಹೇಳಿ ಹರೀಶ್ ರವರು ನಿಟ್ಟುಸಿರು ಬಿಟ್ಟರು. ಮೋಸ್ಟ್ಲಿ ಈ ಘಟನೆಯಿಂದ ಅವರ ತಂದೆ ತಾಯಿ ನೆನಪು, ಅವರ ಸಾವು ನೆನಪಾಗಿ ಹೀಗೆ ಆಗಿದೆ. ರಶ್ಮಿಗೆ ತನ್ನ ಗಂಡ ಎಷ್ಟು ಮಾನಸಿಕ ವೇದನೆ ಅನುಭವಿಸಿದ್ದಾರೆ ಎಂದು ತಿಳಿದು ಕಣ್ಣಂಚು ಒದ್ದೆಯಾಯಿತು. ಡೋಂಟ್ ವರಿ, ಅವರು ಸರಿಯಾಗಬೇಕು. ಅದು ಅವರ ಆಪ್ತರ ಕೈಯಲ್ಲಿ ಮಾತ್ರ ಸಾಧ್ಯ. ಅವರನ್ನ ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಅವರನ್ನ ನಗಿಸಬೇಕು, ಎಲ್ಲರ ಜೊತೆ ಬೆರೆಯಲು ಬಿಡಬೇಕು. ಆಗಲೇ ಅವರು ಆ ಘಟನೆಯಿಂದ ಹೊರಬರಲು ಸಾಧ್ಯ. ಮತ್ತು ಅವರು ಹೀಗೆ ಇದ್ದರೆ ಮುಂದೆ ತುಂಬ ಕಷ್ಟ ಆಗ್ತದೆ. ಡಾಕ್ಟರ್, ಅವರನ್ನ ನಾನು ಚೇಂಜ್ ಮಾಡ್ತೀನಿ, ರಶ್ಮಿ ದೃಢವಾಗಿ ಹೇಳಿದಳು. ನಿನ್ನ ಕಣ್ಣಲ್ಲಿ ಆ ಆತ್ಮವಿಶ್ವಾಸ ನನಗೆ ಕಾಣಿಸುತ್ತಿದೆ. ಇನ್ಮುಂದೆ ಅವರು ನಿನ್ನ ಜವಾಬ್ದಾರಿ. ಇನ್ನು 2-3 ತಾಸು ಬಿಟ್ಟು ಅವರಿಗೆ ಎಚ್ಚರವಾಗಬಹುದು. ಆಮೇಲೆ ಬಂದು ಚೆಕ್ ಮಾಡ್ತೀನಿ. ಇಲ್ಲಿ ಒಬ್ಬಳು ವಿಚಿತ್ರ ಪೇಷಂಟ್ ಬಂದಿದ್ದಾರೆ. ಅವರನ್ನು ಚೆಕ್ ಮಾಡಬೇಕು. ಅವರನ್ನು ಕಂಟ್ರೋಲ್ ಮಾಡೋ ಅಷ್ಟರಲ್ಲಿ ನಾನು BP ಟ್ಯಾಬ್ಲೆಟ್ ತಿನ್ನಬೇಕು ಎಂದು ನಗುತ್ತಾ ಹೋದರು.
ಅಮ್ಮ, ಅದು ನನಗೆ ಆಪಲ್ ಜ್ಯೂಸ್ ಬೇಕು ಎಂದು ಒಬ್ಬಳು ಯುವತಿ ಹಾಸ್ಪಿಟಲ್ನಲ್ಲೇ ಅಮ್ಮನ ಬಳಿ ವಾದ ಮಾಡುತ್ತಿರುತ್ತಾಳೆ. ಇವಾಗದು ನಿನ್ನ ದೇಹಕ್ಕೆ ಒಳ್ಳೆಯದಲ್ಲ ಸನ್ನಿ. ಇವಳ ಹೆಸರು ಸನಿಹಾ. ಎಲ್ಲರೂ ಇವಳನ್ನು ಸನ್ನಿ ಎಂದು ಕರೆಯುತ್ತಾರೆ. ಅವಳು ಈಗ ಮೊದಲ ವರ್ಷ BA ಮಾಡ್ತಿದ್ದಾಳೆ. 10th ಒಂದು ಸಬ್ಜೆಕ್ಟ್ ಫೇಲ್ ಆಯಿತು ಅಂತ ಫಿನಾಯಿಲ್ ಕುಡಿದು ಸಾಯೋದಕ್ಕೆ ಹೊರಟಿದ್ದಳು. ನಂತರ ಹೇಗೋ ಬದುಕಿದಳು. ಹೇಗೋ ಪಾಸ್ ಮಾಡಿ ಮುಂದೆ ಓವರ್ ಕಾನ್ಫಿಡೆನ್ಸಿಂದ ಸೈನ್ಸ್ ತಗೊಂಡ್ಳು. ಅದನ್ನು ಹೇಗೋ PU ಮೊದಲ ವರ್ಷ 2 ಬಾರಿ ಪರೀಕ್ಷೆ ಬರೆದು ಪಾಸ್ ಆದಳು. ಸೈನ್ಸ್ ಟಫ್ ಅಂತ ಸೆಕೆಂಡ್ ಇಯರ್ಗೆ ಕಾಮರ್ಸ್ ತಗೊಂಡ್ಳು. ಹೇಗೋ ಪಾಸಾಗಿ ಈಗ ಡಿಗ್ರಿಯಲ್ಲಿ ಆರ್ಟ್ಸ್ ಮಾಡ್ತಿದ್ದಾಳೆ. ಎಲ್ಲ ಕೆರೆಯ ನೀರು ಕುಡಿದು ಬಿಟ್ಟಿದ್ದಾಳೆ. ತುಂಬ ಹಠಮಾರಿ. ತಾನು ಹೇಳಿದ್ದೇ ನಡೀಬೇಕು ಅವಳ ಮನೆಯಲ್ಲಿ. ಯಾರೂ ಇವಳಿಗೆ ಬೈಯಲ್ಲ. ಅವಳು ಹೇಳಿದ್ದ ಹಾಗೆ ಕೇಳುತ್ತಾರೆ. ಎಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೋ ಅನ್ನೋ ಭಯ ಅವರಿಗೆ. ತಂದೆ ತಾಯಿಗೆ ಒಬ್ಬಳೇ ಮಗಳು, ಒಂಥರ ಮುದ್ದು ಪೆದ್ದು ಹುಡುಗಿ. ಇವಾಗ ಯಾಕೆ ಹಾಸ್ಪಿಟಲಲ್ಲಿ ಇದ್ದಾಳೆ ಅಂತ ಕೇಳ್ತಿದ್ದೀರಾ? ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾಳೆ ಕಣ್ರಿ. ರೀಸನ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇವಳು ಹೊಸದಾಗಿ ಒಂದು ಟಿಕ್ ಟಾಕ್ ಮಾಡಿದ್ಲು. ಅದಕ್ಕೆ ಒಂದು ಲೈಕ್ ಬರಲಿಲ್ಲ ಅಂತ ನಿದ್ರೆ ಮಾತ್ರ ತಗೋಬಿಡೋದಾ? ಪ್ರಪಂಚದಲ್ಲಿ ಇಂಥವರು ಇರುತ್ತಾರಾ? ಇವರಿಗೆ ಒಂದು ಜೀವದ ಬೆಲೆ ತಿಳಿದಿಲ್ಲ. ಪ್ರೀತಮ್ಗೆ ಎಚ್ಚರವಾಯಿತು. ಅವನ ತಲೆಗೆ ಬಲಗಾಲಿಗೆ ಬ್ಯಾಂಡೇಜ್ ಸುತ್ತಿದ್ದರು. ಯಾವಾಗಲೂ ಕಂಗೊಳಿಸುವ ಕಣ್ಣು ಇಂದು ಕಳೆದುಕೊಂಡಿತ್ತು. ಮುಖದಲ್ಲಿ ಆಯಾಸ, ನೋವು. ನಿಧಾನಕ್ಕೆ ಕಣ್ಣಾಡಿಸಿ ಸುತ್ತಮುತ್ತಲೂ ನೋಡಿದ. ಅವನ ಪಕ್ಕ ರಶ್ಮಿ ಕಾದಂಬರಿ ಓದುತ್ತಿದ್ದಳು. ಅವಳಿಗೆ ಇವನು ಎಚ್ಚರವಾಗಿದ್ದು ತಿಳಿಯಲಿಲ್ಲ. ಪ್ರೀತಮ್ ಸಣ್ಣದಾಗಿ ನರಳಿದ. ರಶ್ಮಿ ತಲೆ ಎತ್ತಿ, ಏನಾದರೂ ಬೇಕಾ ನಿಮಗೆ ಎಂದು ಕೇಳಿದಳು. ಡಾಕ್ಟರ್ ಡಾಕ್ಟರ್ ಎಂದು ಕೂಗುತ್ತಲೇ ಇದ್ದ ಪ್ರೀತಮ್. ರೀ, ನಿಮಗೆ ಹೇಳಿದ್ದು. ನಿಮಗೆ ಏನಾದರೂ ಬೇಕಾದರೆ ನನ್ನ ಕೇಳಿ. ನನಗೆ ನಿನ್ನ ಸಹಾಯ ಬೇಕಿಲ್ಲ ಎಂದು ಮುಖ ತಿರುಗಿಸಿದ. ರಶ್ಮಿ ಮನದಲ್ಲೇ, ಎಷ್ಟೆಲ್ಲ ಆದರೂ ಇವನಿಗೆ ಕೊಬ್ಬು ಮಾತ್ರ ಹಿಡಿದಿಲ್ಲ. ಈ ಟೈಮ್ನಲ್ಲೂ ಕೊಬ್ಬು ತೋರಿಸುತ್ತಾನೆ. ಸರಿ ಬಿಡಿ, ನಿಮಗೆ ಯಾಕೆ ಸಹಾಯ ಬೇಕಿಲ್ಲ ನನಗೆ ತಿಳಿಯಿತು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ನನ್ನಲ್ಲಿ ನೀವು ಎಲ್ಲಿ ಕಳೆದು ಹೋಗ್ತೀರೋ ಅನ್ನೋ ಭಯ ಅಲ್ವಾ ನಿಮಗೆ ಎಂದು ಕಣ್ಣೊಡೆದು ಹೇಳಿದಳು. ಅಷ್ಟೆಲ್ಲ ಸೀನಿಲ್ಲ, ಜಾಸ್ತಿ ಆಸೆ ಇಟ್ಕೋಬೇಡ. ಸರಿ, ಹಾಗಾದರೆ ನೀವು ಹೇಳ್ತಿರೋದು ನಿಜ ಆದರೆ ನನ್ನ ಮಾತು ಕೇಳಬಹುದಲ್ವಾ? ನೀವು ನನ್ನ ನೋಡಿ ಕಳೆದು ಹೋಗಿಲ್ಲ ಅಂದರೆ ನೀವು ಹೇಳಿದ್ದ ಹಾಗೆ ಕೇಳ್ತೀನಿ. ಏನು ಚಾಲೆಂಜ್ ಕಟ್ಟುತ್ತೀಯಾ? ಅದೆಲ್ಲ ನಡೆಯಲ್ಲ ಇಲ್ಲಿ. ಹಾಗಾದರೆ ನೀವು ಸೋತ್ರಿ ಎಂದು ಅರ್ಥ ಬಿಡಿ. ಸರಿ, ನಾನೇನು ಸೋಲಲ್ಲ, ನೋಡುವ. ರಶ್ಮಿ ನಗುತ್ತಾ ಮನದಲ್ಲಿ, ಇವನಿಗೆ ಹೇಗೆ ನನ್ನ ದಾರಿಗೆ ತರಬೇಕು ಅನ್ನೋದು ನನಗೆ ತಿಳಿದಿದೆ ಎಂದುಕೊಂಡಳು. ಹಾಯ್ ಸನಿಹಾ, ಹೌ ಯು ಆರ್ ಫೀಲಿಂಗ್? ಫೈನ್ ಡಾಕ್ಟರ್. ಡಾಕ್ಟರ್, ನನ್ನ ಸನಿಹಾ ಅನ್ಬೇಡಿ, ಸನ್ನಿ ಅಂತ ಕರೀರಿ. ಸನ್ನಿ ಗುಣನೇ ಹಾಗೆ. ಎಲ್ಲರನ್ನೂ ಬೇಗ ಹಚ್ಚಿಕೊಳ್ಳುತ್ತಾಳೆ, ತುಂಬ ಮಾತಾಡುತ್ತಾಳೆ. ಸಾರಿ, ನಿಮಗೆ ಈ ಡಾಕ್ಟರ್ ಪರಿಚಯ ಮಾಡಿಲ್ಲ ನೋಡಿ. ಇವರು ಡಾಕ್ಟರ್ ಸೂರ್ಯ. ಪ್ರೀತಮ್ಗೆ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಇವರೇ. ಇನ್ನು ಬ್ಯಾಚುಲರ್. ಇವರದೇ ಹಾಸ್ಪಿಟಲ್ ಇದು. ಎಲ್ಲ ಪೇಷಂಟ್ರನ್ನು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ಒಂದು ಸ್ವಲ್ಪನೂ ಸೊಕ್ಕಿಲ್ಲ. ಓಕೆ, ನೀವು ಯಾಕೆ ಟಿಕ್ ಟಾಕಲ್ಲಿ ನಿಮಗೆ ಒಂದು ಲೈಕ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದಾ? ಅಷ್ಟೊಂದು ವೀಕಾ ನೀವು? ಅದು ಡಾಕ್ಟರ್, ನನ್ನ ಫ್ರೆಂಡ್ಸ್ ಎಲ್ಲ ಟಿಕ್ ಟಾಕ್ ಮಾಡ್ತಾರೆ. ಅವ್ರಿಗೆ ಎಷ್ಟೊಂದು ಫಾಲೋವರ್ಸ್, ಲೈಕ್ಸ್. ಆದರೆ ನಾನು ಟಿಕ್ ಟಾಕ್ ಮಾಡಿದ್ರೆ ಒಬ್ಬರು ಲೈಕ್ ಮಾಡೋದೇ ಇಲ್ಲ ಗೊತ್ತಾ? ಒಂದು ತಿಂಗಳು ವೆಯ್ಟ್ ಮಾಡಿದೆ, ಆದರೆ ನೋ ಚೇಂಜ್. ಅದಕ್ಕೆ ತುಂಬ ಬೇಜಾರಾಯಿತು ಡಾಕ್ಟ್ರೇ. ಇವಳಿಗೆ ಒಂದು ಲೈಕ್ ಬರಲಿಲ್ಲ ಅಂದರೆ ಇವಳು ಯಾವ ರೇಂಜ್ಗೆ ಟಿಕ್ ಟಾಕ್ ಮಾಡಿದ್ದಾಳೆ ಅನ್ನೋದು ಥಿಂಕ್ ಮಾಡಿ. ನೀವು ಹೀಗೆ ಮಾಡಬಾರದಾಗಿತ್ತು ಸನ್ನಿ. ಇಷ್ಟು ಸಣ್ಣ ವಿಷಯಕ್ಕೆ ನೀವು ಇಷ್ಟೊಂದು ಮನಸ್ಸಿಗೆ ಹಚ್ಚಿಕೊಂಡರೆ ಹೇಗೆ? ನಿಮ್ಮ ತಂದೆ ತಾಯಿಗೆ ಇರೋದು ನೀವು ಒಬ್ಬರೇ. ನಿಮಗೇನಾದರೂ ಆದರೆ ಅವರ ಗತಿ ಏನು ಸನ್ನಿ? ನೀವು ಚೆನ್ನಾಗಿ ಓದಿ ಅವರಿಗೆ ಒಳ್ಳೆಯ ಹೆಸರು ತರಬೇಕು, ಸರಿನಾ? ಮುಂದೆ ಹೀಗೆಲ್ಲ ಮಾಡಬಾರದು ಎಂದು ಅವಳ ತಲೆ ಸವರಿದ. ಸನ್ನಿ ಎಷ್ಟು ಅರ್ಥ ಮಾಡಿಕೊಂಡಳು ತಿಳಿಯಲಿಲ್ಲ. ಆದರೆ ತನ್ನ ತಂದೆ ತಾಯಿ ನೋವು ಮಾತ್ರ ಅವಳಿಗೆ ತಿಳಿಯಿತು. ನೋ ಡಾಕ್ಟರ್, ಇನ್ಮುಂದೆ ಹೀಗೆ ಮಾಡಲ್ಲ. ಎಲ್ಲರೊಂದಿಗೆ ಖುಷಿಯಿಂದ ಇರುತ್ತೀನಿ, ಮುದ್ದು ಮುದ್ದಾಗಿ ಹೇಳಿದಳ. ಸರಿ, ಟೇಕ್ ಕೇರ್. ನಾಳೆ ನೀವು ಮನೆಗೆ ಹೋಗಬಹುದು. ಇತ್ತ ಪ್ರೀತಮ್ ತಾನು ಅವಳಿಗೆ ಸೋಲಬಾರದೆಂದು ರಶ್ಮಿ ಹೇಳಿದ್ದನ್ನೆಲ್ಲ ಕೇಳುತ್ತಿದ್ದ ಪ್ರೀತಮ್ಗೆ ಊಟ ಮಾಡಿಸುತ್ತಿದ್ದಳು ರಶ್ಮಿ. ಅವನು ಒತ್ತಾಯಪೂರ್ವಕ್ಕೆ ತಿನ್ನುತ್ತಿದ್ದ. ನಿನ್ನ ಕಣ್ಣಲ್ಲಿ ಏನೋ ಒಂದು ಮಿಂಚಿದೆ ಕಣೆ. ಅದಕ್ಕೆ ಯಾವಾಗಲೂ ನೀನು ಹೇಳಿದ ಹಾಗೆ ಕೇಳಬೇಕು ಅನಿಸುತ್ತದೆ. ನನ್ನ ತಾಯಿ ಬಿಟ್ಟರೆ ನೀನೇ ನನಗೆ ತುತ್ತು ಕೊಡುತ್ತಿರೋದು. ಅವಳ ಕಣ್ಣನ್ನೇ ನೋಡುತ್ತಾ ತಿನ್ನುತ್ತಿರುತ್ತಾನೆ.
ಆ ಸಮಯಕ್ಕೆ ನಾರಾಯಣರ ಆಗಮನ. ಪ್ರೀತಮ್, ಹೇಗಿದ್ದೀಯಾ ಕಂದ ಎಂದರು ಬಿಕ್ಕುತ್ತಾ. ಬೆಡ್ ಮೇಲೆ ಕೂತಿದ್ದ ಪ್ರೀತಮ್ ಏಳಲು ಪ್ರಯತ್ನಿಸುತ್ತಾನೆ. ನೀನು ಹೇಳ್ಬೇಡ ಕಂದ, ಕೂತ್ಕೋ. ನಾನು ಚೆನ್ನಾಗಿದ್ದೀನಿ ನಾರಾ, ನೀನು ಯಾಕೆ ಅಳುತ್ತಿದ್ದೀಯಾ? ನೋಡು, ನೀನತ್ತರೆ ನಾನು ಅಳುತ್ತೀನಿ ಇವಾಗ. ಇಲ್ಲ ಕಂದ, ನಾನು ಅಳಲ್ಲ, ತಲೆ ಸವರುತ್ತಾ ನುಡಿದರು. ಊಟ ಮಾಡಿ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಯಾ ನಾರಾ? ತಗೊಂಡೆ. ಮುಂದೆ ನನ್ನ ಮರಿಮಕ್ಕಳನ್ನು ನೋಡ್ಕೋಬೇಕಲ್ವಾ, ಅದಕ್ಕಾದರೂ ಗಟ್ಟಿ ಇರ್ತೀನಿ ಎಂದು ತಮಾಷೆ ಮಾಡಿದರು. ರಶ್ಮಿ ಅವರ ಮಾತಿಗೆ ಮುಗುಳ್ನಕ್ಕಳು. ಪ್ರೀತಮ್, ನಾರಾ ಈ ಟೈಮಲ್ಲೂ ತಮಾಷೆನಾ ಎಂದನು. ಪ್ರೀತಮ್ ನಾರಾಯಣರ ಜೊತೆ ಮಾತ್ರ ಮಗುವಾಗುತ್ತಾನೆ, ಹರಟುತ್ತಾನೆ. ಅವರೆಂದರೆ ಅವನಿಗೆ ಪ್ರಾಣ. ಇತ್ತ ರಶ್ಮಿ ಪ್ರೀತಮ್ ನಗು ನೋಡುತ್ತಾ, ಎಷ್ಟು ಚಂದ ನನ್ನ ಗಂಡ, ಅವರನ್ನು ನಗಿಸಲು ಯಾರಿಂದನೂ ಸಾಧ್ಯವಿಲ್ಲ. ಆದರೆ ತಾತನ ಬಳಿ ಮಾತ್ರ ಅಷ್ಟೊಂದು ಹರಟುತ್ತಾರೆ. ನನ್ನ ಕಂಡರೆ ಯಾವಾಗಲೂ ಗುರ್ರ ಅಂತಾರೆ. ಅವರನ್ನು ನಾನೇ ಬದಲಾಯಿಸಬೇಕು. ರಶ್ಮಿ ರಾತ್ರಿ ಇಡೀ ತನ್ನ ಗಂಡನ ಬೇಕು ಬೇಡ ನೋಡುತ್ತಾ ಅವನ ಬಳಿ ನಿದ್ದೆಗೆಟ್ಟು ಅವನನ್ನು ನೋಡಿಕೊಳ್ಳುತ್ತಾಳೆ. ಬೆಳಗ್ಗೆ ಎಚ್ಚರವಾದ ಪ್ರೀತಮ್ಗೆ ತನ್ನ ಪಕ್ಕ ಬೆಡ್ಗೆ ಕೂತು ನಿದ್ದೆ ಹೋಗಿದ್ದ ರಶ್ಮಿ ಕಂಡಳು. ಅದನ್ನು ನೋಡಿದ ಪ್ರೀತಮ್, ಇವಳು ರಾತ್ರಿ ಪೂರ್ತಿ ಹೀಗೆ ನನ್ನನ್ನು ನಿದ್ದೆಗೆಟ್ಟು ನೋಡಿಕೊಂಡ್ಲಾ ಎಂದುಕೊಂಡನು. ರಶ್ಮಿ, ರಶ್ಮಿ ಹೇಳಮ್ಮ ಎಂದು ರಶ್ಮಿರವರು ರಶ್ಮಿಳನ್ನು ಕರೆಯುತ್ತಾ ವಾರ್ಡ್ಗೆ ಬಂದರು. ರಶ್ಮಿ ದಡಬಡಿಸಿ ಎದ್ದು ಕೂತಳು. ಅಪ್ಪ, ನೀವ್ಯಾಕೆ ಇಷ್ಟು ಬೇಗ ಬರೋದಕ್ಕೆ ಹೋದ್ರಿ? ನಾನು ನೋಡ್ಕೋತಿದ್ದೆ. ಹೋ, ನೀವಿದ್ರಾ? ಗೊತ್ತಾಗೇ ಇಲ್ಲ ನನಗೆ. ಏನಾದರೂ ಬೇಕಿತ್ತಾ ನಿಮಗೆ? ರಶ್ಮಿ, ಪ್ರೀತಮ್ನನ್ನು ನಾನು ನೋಡ್ಕೊಳ್ತೀನಿ. ಮೊದಲು ನೀನೋಗಿ ಏನಾದರೂ ತಿನ್ನಮ್ಮ. ನೆನ್ನೆ ನೀರು ಬಿಟ್ಟರೆ ನೀನೇನೂ ತಿಂದಿಲ್ಲ. ನೋಡು ಎಷ್ಟು ಸೊರ್ಗಿದ್ಯಾ ಅಂತ. ನಿಲ್ಲೋದಕ್ಕೂ ಶಕ್ತಿ ಇಲ್ಲ. ಇಲ್ಲ ಅಪ್ಪ, ನಾನು ಆರಾಮಾಗಿದ್ದೀನಿ. ಇವರಿಗೆ ಏನಾದರೂ ಬೇಕಲ್ವಾ? ನಿನಗೇನೂ ತಿಳಿಯಲ್ಲ. ಇಲ್ಲಿ ನಾನೇ ಇರ್ತೀನಿ ಅಪ್ಪ. ನೋಡು ರಶ್ಮಿ, ಪ್ರೀತಮ್ನನ್ನು ನೋಡಿಕೊಳ್ಳೋ ಮೊದಲು ನೀನು ಗಟ್ಟಿ ಇರಬೇಕು. ಹೋಗಮ್ಮ, ಫ್ರೆಶ್ ಆಗಿ ತಿಂಡಿ ತಿನ್ನೋ. ಪ್ರೀತಮ್, ನೀನಾದರೂ ಹೇಳಪ್ಪ. ಪ್ರೀತಮ್ ಗೊಂದಲಕ್ಕೆ ಬಿದ್ದ. ಇವಳಿಗೆ ಯಾಕೆ ನನ್ನ ಕಂಡರೆ ಇಷ್ಟೊಂದು ಕಾಳಜಿ? ನನಗೋಸ್ಕರ ದಿನವಿಡೀ ಉಪವಾಸ ಇದ್ದಾಳೆ, ನಿದ್ದೆಗೆಟ್ಟು ನನ್ನನ್ನು ನೋಡಿಕೊಳ್ಳುತ್ತಾಳೆ. ಇನ್ನೇನು ಸ್ವಲ್ಪ ದಿನದಲ್ಲಿ ನಮ್ಮ ಸಂಬಂಧ ಮುರಿದು ಬೀಳುತ್ತದೆ. ಆದರೂ ಯಾಕೆ ನನಗೆ ಇಷ್ಟೊಂದು ಕೇರ್ ಮಾಡ್ತಾಳೆ? ಇವಳೇನಾದರೂ ನನ್ನನ್ನು ಪ್ರೀತಿಸುತ್ತಿದ್ದಾಳಾ? ತನ್ನ ಯೋಚನೆಗೆ ಕಡಿತ ಹಾಕಿ, ಹ್ಞೂ ರಶ್ಮಿ, ನೀನೋಗಿ ಏನಾದರೂ ತಿನ್ನೋ, ನನ್ನ ನೋಡಿಕೊಳ್ಳೋದಕ್ಕೆ ಅಂಕಲ್ ಇದ್ದಾರೆ. ಅಷ್ಟು ಸಾಕಿತ್ತು ಆ ಮನಸ್ಸಿಗೆ. ಖುಷಿಯಿಂದ ತಲೆ ಆಡಿಸಿ ಹೊರಟಳು. ರಶ್ಮಿ, ನನಗೆ ಕೂತು ಕೂತು ಬೇಜಾರಾಗ್ತಿದೆ. ಇಲ್ಲೇ ಹೊರಗಡೆ ಹೋಗೋಣ್ವಾ? ಸರಿ, ವೀಲ್ಚೇರ್ ತರ್ತೀನಿ ಹಿರಿ. ವೀಲ್ಚೇರ್ನಲ್ಲಿ ಕೂರುವಷ್ಟು ನನಗೇನೂ ಆಗಿಲ್ಲ, ನಾನು ನಡೀತೀನಿ. ಎದ್ದು ನಡೆಯೋದಕ್ಕೆ ಹೊರಟ. ಆದರೆ ಬಲಗಾಲಿಗೆ ಪೆಟ್ಟು ಬಿದ್ದ ಕಾರಣ ಆಯಾ ತಪ್ಪಿ ಬೀಳುತ್ತಿದ್ದವನನ್ನು ಹಿಡಿದಳು ರಶ್ಮಿ. ಆ ಕ್ಷಣ ಇಬ್ಬರ ಕಣ್ಣುಗಳು ಸೇರಿದವು. ಪ್ರೀತಮ್ ಬೀಳದಂತೆ ತನ್ನವಳ ತಿಳಿದೂ ತಿಳಿಯದೇನೆ ಅವಳ ಸೊಂಟ ಬಳಸಿ ನಿಂತ. ಅವಳು ಒಮ್ಮೆ ಕಂಪಿಸಿಬಿಟ್ಟಳು. ಬನ್ನಿ, ನಾನೇ ಕರೆದುಕೊಂಡು ಹೋಗ್ತೀನಿ. ರಶ್ಮಿ ಪ್ರೀತಮ್ನನ್ನು ನಿಧಾನ ನಡೆಸಿ ಹಿಂದಿರುಗುವಾಗ ಒಂದು ಧ್ವನಿ ಅವರನ್ನ ನಿಲ್ಲಿಸಿತ್ತು. ಅವರನ್ನ ಕರೆದ ವ್ಯಕ್ತಿ ಯಾರೋ? ಆ ವ್ಯಕ್ತಿ ಅವರ ಬಾಳಿನಲ್ಲಿ ಹೂವಾಗುತ್ತಾರಾ, ಮುಳ್ಳಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.